ಗೂಢಾಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗೂಢಾಚಾರಿ ಕಾರ್ಯಕ್ರಮದಿಂದ ನಮ್ಮ ಸಮಾಜದಲ್ಲಿ ನಡೆಯೋ ರಿಯಲ್ ಇನ್ಸಿಡೆಂಟ್ಸ್ ಅನ್ನ ನಾವು ನಿಮಗೆ ಸ್ಟೋರಿ ಮುಖಾಂತರ ನರೇಟ್ ಮಾಡ್ತೀವಿ. ಪ್ರತಿ ಸಲ ತರನೇ ಈ ಸಲನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕೇಸನ್ನು ನಾವು ತಗೊಂಡು ಬಂದಿದ್ದೀವಿ. ಅದನ್ನ ನರೇಟ್ ಮಾಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ರಾಜಧಾನಿ ಡಿಟೆಕ್ಟಿವ್ ಏಜೆನ್ಸಿಯ ಪುರುಷೋತ್ತಮ್ ಸರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಹಾಗಿದ್ರೆ ಇವತ್ತು ಯಾವ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ನಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ದೀರಾ? ಇವತ್ತು ಒಂದು ಫ್ರಾಡ್, ಯಾವ ಥರ ಒಂದು ಮನುಷ್ಯನಿಗೆ ಫ್ರಾಡ್ ಆದಾಗ ಅವನ ಪರಿಸ್ಥಿತಿ ಹೇಗಿರುತ್ತೆ ಮತ್ತು ಅವನು ಅಲ್ಲಿಂದ ಆಚೆ ಬರಬೇಕಾದ್ರೆ ಏನು ಮಾಡಬೇಕು ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನಾಗುತ್ತೆ, ಒಂದು 3-4 ಇಯರ್ಸ್ ಬ್ಯಾಕು ಒಂದು ಹೈದರಾಬಾದಿಂದ ಒಂದು ಫೋನ್ ಕಾಲ್ ಬರುತ್ತೆ ನನಗೆ. ಹೈದರಾಬಾದ್ ಫೋನ್ ಕಾಲ್ ಬರುತ್ತೆ, ನಾವು ಅಟೆಂಡ್ ಮಾಡ್ತೇವೆ, ಕೇಳ್ತೇವೆ, ಸರ್ ನನ್ನದು ಲೈಫ್ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದೆ, ನೀವೇನಾದ್ರು ನಂಗೆ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫ್ ಇವತ್ತು ಎಂಡ್ ಆಗಬಹುದು ಅಂತ ಒಂದು ಧ್ವನಿಯಲ್ಲಿ ಅವ್ನು ಫೋನ್ ಮಾಡ್ತಾನೆ. ನಾನು ಹೇಳ್ತೇನೆ, ನೀವು ಒಂದು ಕೆಲಸ ಮಾಡಿ, ನೀವು ಪೊಲೀಸ್ ಹೆಲ್ಪ್ ತೊಗೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ ನಾವಂತ ಹೇಳಿದಾಗ ಅವನು ಹೇಳ್ತಾನೆ, ಸರ್ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ನಾನು, ACP ಅವರೇ ನಿಮ್ಮ ನಂಬರ್ ಕೊಟ್ಟರು ನನಗೆ ಅಂತ ಹೇಳ್ತಾನೆ. ಸರಿ, ಏನೋ ಒಂದು ಇಂಟ್ರೆಸ್ಟಿಂಗ್ ಇರ್ಬೋದು ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ಬರೋಕ್ಕೆ ಹೇಳ್ತೇನೆ. ಅವ್ರು ಬರ್ತಾರೆ ಬೆಂಗಳೂರು ಬಂದ ಕೇಳ್ತೇನೆ, ಏನು ಸಮಸ್ಯೆ ಸರ್? ನಾನು ಫೋನಲ್ಲಿ ಆ್ಯಕ್ಚುಲಿ ಮಾತಾಡ್ಲಿಕ್ಕೆ ಆಗಿಲ್ಲ, ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದೇನೆ ಅಂತ ಹೇಳಿ ಅವನು ಹೇಳ್ತಾನೆ. ಅವು ಎಕ್ಸ್ಪ್ಲೇನ್ ಮಾಡೋ ಸ್ಟೋರಿ ಕೇಳಿ ನನಗೆ ಶಾಕ್ ಆಗುತ್ತೆ. ಯಾಕಂದರೆ ಈ ಥರನೂ ಸಮಾಜದಲ್ಲಿ ನಡೀತಾ ಇದೆಯಾ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ನಡೀತಾನೂ ಇದೆ. ಅವನಿಗೆ ಒಂದು ಫ್ರೆಂಡ್ ಅಂದರೆ ಜಸ್ಟ್ ಹೀಗೆ ಫೋನ್ ಕಾಲಲ್ಲಿ ಒಬ್ಬ ಫ್ರೆಂಡ್ ಪರಿಚಯ ಆಗಿರ್ತಾನೆ, XYZ ಪರ್ಸನ್ನು, ತುಂಬ ಕ್ಲೋಸ್ ಆಗಿರ್ತಾನೆ. ಇವನೊಬ್ಬ ಉದ್ಯಮಿ, ಒಂದು ತುಂಬ ದುಡ್ಡಿರುತ್ತೆ, ಚೆನ್ನಾಗಿರುತ್ತೆ, ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಏಜ್ ಬಂದು ಒಂದು 50ರಿಂದ 52 ವರ್ಷ ವಯಸ್ಸಾಗಿರುತ್ತೆ. ಹೇಗಾದರೂ ಮಾಡಿ ಇವನ್ನ ಟ್ರ್ಯಾಪ್ ಮಾಡ್ಬೇಕಂತ ಹೇಳಿ ಅವನನ್ನು ಬೇರೆ ಬೇರೆ ಥರ ಅಟ್ರಾಕ್ಟ್ ಮಾಡ್ತಾನೆ. ಬೆಂಗಳೂರಿಗೆ ಕರ್ಕೊಂಡು ಬರ್ತಾನೆ, ಕ್ಲಬ್ ಕರ್ಕೊಂಡು ಹೋಗ್ತಾನೆ, ಬಾರ್ಸು ಆಮೇಲೆ ಮಾಲ್ಸಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅದನ್ನೆಲ್ಲ ಶೋ ಮಾಡಿಸ್ತಾನೆ. ಹುಡುಗಿರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ, ಬಾರಲ್ಲಿ ಯಾವ ಥರ ಹುಡುಗಿರು ಇರ್ತಾರೆ, ಅದ್ರ ಬಗ್ಗೆ ಎಲ್ಲ ಅವನಿಗೆ ಇಂಟ್ರೆಸ್ಟ್ ತೋರಿಸ್ತಾನೆ. ಅವನ ಮೈಂಡನ್ನು ಕಂಪ್ಲೀಟ್ ಚೇಂಜ್ ಮಾಡಿಬಿಡ್ತಾನೆ. ನನ್ನ ಫ್ಯಾಮಿಲಿ, ನನ್ನ ಬಿಸ್ನೆಸ್ ಅಂತ ಇದ್ದವನು ಏನಾಗುತ್ತೆ, ಅವನ ಮೈಂಡ್ ಕಂಪ್ಲೀಟಾಗಿ ಅವನ್ನ ಚೇಂಜ್ ಮಾಡಿಬಿಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಇವರು ಒಂದು ಪ್ರತಿಷ್ಠಿತ ಒಂದು ಹೋಟೆಲ್ಗೆ ಹೋಗ್ತಾರೆ. ತುಂಬ 5 ಸ್ಟಾರ್ ಹೋಟೆಲ್ ಅದು. ಆ 5 ಸ್ಟಾರ್ ಹೋಟೆಲ್ ಹೋಗುತ್ತೆ. ಆ 5 ಸ್ಟಾರ್ ಹೋಟೆಲಲ್ಲಿ ಒಂದು ಸಿಚುವೇಶನ್ ನಡೆಯುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ VIP ಬರ್ತಾರೆ. ಕರ್ನಾಟಕ ಆಗಿರ್ಬೋದು, ಹೊರಗಡೆದಾಗಿರ್ಬೋದು, ಹಿಂದಿಯವರು, ಕನ್ನಡದವರು ಎಲ್ಲ ಮಿಕ್ಸ್ ಇರ್ತಾರೆ. ಒಂದು ಟೇಬಲ್ ಇರುತ್ತೆ. ಆ ಟೇಬಲ್ ಮೇಲೆ ಅವರೆಲ್ಲರೂ ಗಾಡಿ ಕೀನ ಇಡ್ತಾರೆ. ಯಾವ್ಯಾವ ಕಾರಲ್ಲಿ ಬಂದಿರ್ತಾರೆ ಅವರೆಲ್ಲ ಆ ಕೀನ ಇಡ್ತಾರೆ. ಆ ಟೈಮಲ್ಲಿ ಇವರು ಮಿಸ್ಸಸ್ಸು ಅಂದರೆ ಇವ್ರು ಹೆಂಡ್ತಿದ್ರೆ ಏನಿರ್ತಾರೆ ಔಟ್ಸೈಡ್ ಕೂತಿರ್ತಾರೆ. ಏನಕ್ಕೆ ಎಲ್ಲರೂ ಸೇರ್ಕೊಂಡು ಅಂದ್ರೆ ಎಲ್ಲ ವೈಫ್ ಅದೊಂದು ಗೇಮ್, ಅದು ಗೇಮ್. ಸರಿ ಓಕೆ. ಅದೊಂದು ಗೇಮ್, ಅದು ನಡೆಯುತ್ತೆ. ಅದು ಇದೇನಾಗುತ್ತೆ, ಆ ಗೇಮ್ ಹೇಗಿರುತ್ತೆ ಅಂದ್ರೆ, ಇವ್ರ ವೈಫ್ಸ್ ಎಲ್ಲ ಇವ್ರದ್ದು ಯಾವ್ಯಾವ ಕಾರ್ ಇದೆ ಆ ಕಾರಲ್ಲಿ ಕುಂತಿರ್ತಾರೆ. ಆ ಕೀಸ್ ಎಲ್ಲ ಒಂದು ಟೇಬಲ್ ಮೇಲೆ ಎಲ್ಲ ಕೀಸ್ ಹಾಕ್ತಾರೆ. ಕೀಸ್ ಹಾಕಿದ್ಮೇಲೆ ಅವ್ರ ವೈಫ್ ಬರ್ತಾರೆ. ಅವ್ರ ವೈಫ್ಸ್ ಬಂದ್ಬಿಟ್ಟು ಯಾವ್ದಾರು ಒಂದು ಕೀ ಎತ್ಕೊಳ್ಬೇಕು. ಕೀ ಎತ್ಕೊಂಡು ಯಾವ ಕಾರ್ ಕೀ ಒತ್ತಿದ್ರೆ ಗೊತ್ತಾಗತ್ತೆ ಯಾವ ಕಾರ್ದು ಸೌಂಡ್ ಬರುತ್ತೆ, ಆ ಕಾರಲ್ಲಿ ಅವ್ರು ಹೋಗ್ಬೇಕು. ಬಟ್ ಆ ಕಾರ್ ಯಾರದೇ ಆಗಿರ್ಬೋದು, ಬಟ್ ಆವತ್ತು ಇಡೀ ಟೋಟಲ್ ರಾತ್ರಿ ಅವರಿಬ್ರು ಟೈಮ್ ಸ್ಪೆಂಡ್ ಮಾಡಿದ್ರು. ಇವರು ಪ್ಲಾನ್ ಇದು ನಡೆಯುತ್ತೆ. ಸೊ ಇದೆಲ್ಲ ಬರೀ ಆತರ VIP ವೈಫ್ಸ್ ಮಾತ್ರ ಆತರ ಇದಾಗೋದು. ಆ ತರ ಇದ್ದಾರೆ. ಇವ್ರು ಏನ್ ಮಾಡಿದಾನೆ, ಆ ಪ್ರೋಗ್ರಾಮ್ಸ್ಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ, ಓನ್ಲಿ ಕಪಲ್ಸ್ಗೆ ಮಾತ್ರ ಎಂಟ್ರಿ. ಈ ಮನುಷ್ಯನ ಇವನೇನ್ ಮಾಡಿದಾನೆ, ನೀನು ನೆಕ್ಸ್ಟ್ ಬರ್ಬೇಕಾದ್ರೆ ನಿನ್ನ ವೈಫ್ನ ಕರ್ಕೊಂಡ್ ಬಾ, ನಾನು ನನ್ನ ವೈಫ್ನ ಕರ್ಕೊಂಡು ಹೋಗ್ತೇನೆ, ಈ ತರ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಅವನ್ನ ಮೈಂಡ್ ವಾಶ್ ಮಾಡ್ತಾನೆ. ಇದು ನಡೆಯುತ್ತೆ 1 ತಿಂಗಳು 2 ತಿಂಗಳು ನಡೆಯುತ್ತೆ. ಅವನಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಅವನು ಸಭ್ಯಸ್ಥ, ತುಂಬಾ ಒಳ್ಳೆ ಮನುಷ್ಯ. ಇವನು ಪ್ರೆಷರ್ಗೆ ಏನ್ ಮಾಡ್ತಾನೆ, ಒಂದಿನ ಅವರು ವೈಫ್ನ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಏನಾಗುತ್ತೆ, ಕೀಗಳ ಎಕ್ಸ್ಚೇಂಜ್ ಆಗುತ್ತೆ. ಕೀ ಎಕ್ಸ್ಚೇಂಜ್ ಆದಾಗ ಅವರ ವೈಫ್ ಅವ್ರ ಜೊತೆ ಹೋಗ್ತಾರೆ. ನೆಕ್ಸ್ಟ್ ಡೇ ಇವನ್ ಪಾಡಿಗೆ ಇವನು ರಿಟರ್ನ್ ಹೈದರಾಬಾದ್ ಹೋಗ್ತಾನೆ. ಆಲ್ಮೋಸ್ಟ್ ಎಲ್ಲ ಡಿಸ್ಪ್ಯಾಚ್ ಆಗ್ತಾರೆ. ಡಿಸ್ಪ್ಯಾಚ್ ಆದಾಗ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 3 or 4 ಡೇಸ್ ಬಿಟ್ಬಿಟ್ಟು ಆ ಹೈದರಾಬಾದ್ ಉದ್ಯಮಿಗೆ ಒಂದು ಕ್ಲಿಪ್ ಹೋಗುತ್ತೆ. ಅವನು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ನೋ ಅದ್ರದ್ದು ವಿಡಿಯೋ ಕ್ಲಿಪ್ ಹೋಗುತ್ತೆ.
ವಿಡಿಯೋ ಕ್ಲಿಪ್ ಹೋದ್ಮೇಲೆ ಅವ್ನು ತುಂಬಾ ಗಾಬರಿ ಪಟ್ಬಿಡ್ತಾನೆ. ಆಕ್ಚುಲಿ ಅದು ಗಾಬರಿ ಪಡುವಂತಾನೆ ವಿಷಯ. ಹೌದು ಹೌದು. ಅವನು ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಫ್ರೆಂಡಿಗೆ ಫೋನ್ ಮಾಡಿದ್ರೆ ಫ್ರೆಂಡ್ದು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವತ್ತು ಅವ್ನು ಕರ್ಕೊಂಡು ಬಂದಿದ್ದು ಫ್ರೆಂಡ್ ವೈಫ್ ಅಲ್ಲ, ಆ ಫ್ರೆಂಡ್ ಕರ್ಕೊಂಡು ಬಂದಿದ್ದು ಬೇರೆ ಈ ಕಾಲ್ ಗರ್ಲ್ಸ್ ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದಿರೋದು. ಸೊ ಇವನ್ ಕಂಪ್ಲೀಟ್ ಟ್ರ್ಯಾಪ್. ಇವನ್ ಏನಾಯ್ತು, ಇವನ್ ವೈಫ್ನ ಬೇರೆ ಜೊತೆಗೆ ಹೋಗಿದ್ದಂಗಾಯ್ತು, ಕಳ್ಸಿದ್ದಾರೆ. ಇನ್ನೊಂದು ಇವನು ಬೇರೆ ಜೊತೆ ಹೋಗಿದ್ದು ವಿಡಿಯೋ ಲೀಕ್ ಆಗಿದೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಸೊ ಇಂಥ ಪೊಸಿಷನ್ ಅಲ್ಲಿ ಅವನಿದ್ದಾನೆ, ಇಂಥ ಪೊಸಿಷನ್ ಅಲ್ಲಿ ಅವನಿರೋದು. ಇವಾಗ ಅವನು ಫೋನ್ ಮಾಡಿದ ಉದ್ದೇಶನೇ ಅದು. ಇಷ್ಟು ಡರ್ಟಿ ಥಿಂಗ್ಸ್ ಅಲ್ವಾ ಸರ್ ಸೊಸೈಟಿಯಲ್ಲಿ ನಡೀತಿರೋದು? ತುಂಬಾನೇ ನಡೆಯುತ್ತೆ. ಈ ತರ ಆದಾಗ ನಮ್ಮ ಹತ್ರ ಬಂದಿದ್ದ ನಾವು. ಈ ಸಿಚುವೇಶನ್ ಏನಂತ ಹೇಳಿದ್ರೆ, ಈ ವಿಚಾರ ಅವನು ಯಾರ ಹತ್ರನೂ ಭಯಬಿಡಕ್ಕಾಗಲ್ಲ. ಪ್ರಾಬ್ಲಮ್ಸ್ ಆಗುತ್ತೆ, ಫ್ಯಾಮಿಲಿ ಆಗಲಿ ರಿಲೇಟಿವ್ ಆಗಲಿ ಏನು ಸಮಸ್ಯೆ ಆಗಿ ಭಯಬಿಡಕ್ಕಾಗಲ್ಲ. ನಮ್ಮ ಹತ್ರ ಬರುತ್ತೆ, ನಾವು ಕ್ಲಿಯರ್ ಮಾಡ್ಕೊಡ್ಬೇಕಲ್ಲ. ಅಲ್ಲಿ ನಮ್ಗೆ ಒಂದು ಟಾಸ್ಕ್ ಆಗುತ್ತೆ, ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಇನ್ನೊಂದು ಏನಂದ್ರೆ, ಆ ಗೇಮ್ ನಡಿಬೇಕಾದ್ರೆ ಓನ್ಲಿ ಕಪಲ್ಸ್ ಮಾತ್ರ ಜೊತೆ ಇರಬೇಕು. ಹೆಂಡತಿ ಮತ್ತೆ ಗಂಡ ಇಬ್ರು ಜೊತೆ ಇರಬೇಕು. ಬೇರೆ ಸಿಂಗಲ್ಸ್ ಇದ್ರೆ ಅವರಿಗೆ ಅಲೌಡ್ ಇಲ್ಲ. ಆ ಗಂಡ ಇವನೇನಾ ಅಥವಾ ಹೆಂಡತಿ ಇವನೇನಾ ಅಂತ ಅಲ್ಲಿ ಯಾರು ಎನ್ಕ್ವೈರಿ ಮಾಡಲ್ಲ. ಅದೊಂದು ಏನಾಗುತ್ತೆ ಇವರಿಗೆ ಪ್ಲಸ್ ಪಾಯಿಂಟ್. ಅವನು ಆಲ್ಮೋಸ್ಟ್ ಬ್ಲಾಕ್ ಮೇಲಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ವಿಡಿಯೋ ಕ್ಲಿಪ್ ಕಳಿಸಿ, ನೆಕ್ಸ್ಟ್ ನಾನು ನಿಮ್ಗೆ ಎಲ್ಲ ವಿಡಿಯೋ ಕ್ಲಿಪ್ ಎಲ್ಲ ಕಳಿಸ್ತೇನೆ, ನನಗೆ ಅಮೌಂಟ್ ಕೊಡು ನೀನು ಅಂತ ಹೇಳಿ ಆಲ್ಮೋಸ್ಟ್ ಅವನು ಬ್ಲಾಕ್ ಮೇಲಿಂಗ್ ಸ್ಟಾರ್ಟ್ ಆಗಿದೆ. ಅವನು ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದಾನೆ, ಆದ್ರೆ ನಂಬಿಕೆ ಇಲ್ಲ. ದುಡ್ಡು ತಗೊಂಡಾದ್ಮೇಲೂ ನನ್ನ ಮತ್ತೆ ಬೇರೆ ಇದಕ್ಕೆ ಸ್ಪ್ರೆಡ್ ಮಾಡಬಹುದು ನ್ಯೂಸ್ ಅನ್ನ, ಅದು ಒಂದು. ಆಮೇಲೆ ಅವನು ಒಂದು ಸುಂದರ ಲೈಫ್ ಇತ್ತು ವೈಫ್ ಜೊತೆಗೆ, ಅದು ಅವನಿಗೆ ಎವ್ರಿಡೇ ಗಿಲ್ಟಿ ಕಾಡ್ತಾ ಇತ್ತು. ಈ ಸಮಸ್ಯೆ ಇದ್ದಾಗ ಏನಾಗುತ್ತೆ, ನಮ್ಮ ಹತ್ರ ಬಂದಿರ್ತಾನೆ. ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ, ಯಾಕಂದ್ರೆ ಒಂಥರ ವಿಚಿತ್ರ ಕೇಸ್ ಇದು. ಹೌದು ಸರ್, ಔಟ್ ಆಫ್ ದ ಬಾಕ್ಸ್ ಈಗಲೂ ಕೂಡ ಇಂಥ ಇನ್ಸಿಡೆಂಟ್ಸ್ ಎಲ್ಲ ನಡೀತಿದ್ಯಾ? ಅಂದ್ರೆ ಇಷ್ಟು ಹದ್ದಿನ ಕಣ್ಣು ಪೊಲೀಸ್ಗಳು, ಡಿಟೆಕ್ಟಿವ್ಸ್ ಎಲ್ಲಾ ಕಡೆ ಇದ್ದಾರೆ ಸಮಾಜದಲ್ಲಿ ಅಂತ ಗೊತ್ತಿರೋ ಈ ತರ ಇನ್ನೂ ನಡೆಯುತ್ತಾ ನಮ್ಮ ಸಮಾಜದಲ್ಲಿ? ನಡೆಯುತ್ತೆ. ಸೊ ನಮ್ಗೆ ಈ ಟಾಸ್ಕ್ ಬಂದಾಗ ಏನಾಗುತ್ತೆ, ನಾವು ತುಂಬಾ ಯೋಚನೆ ಮಾಡ್ತೇವೆ. ಆಮೇಲೆ ಯಾವ ತರ ಟ್ರ್ಯಾಕಲ್ ಮಾಡೋದು ಅಂತ ಕೇಳ್ತೇವೆ. ನೆಕ್ಸ್ಟ್ ಆ ಪರ್ಸನ್ ಅಮೌಂಟ್ ಕೊಟ್ಟಿದ್ದೀರಾ ಅಂತ ಕೇಳ್ತೇವೆ. ಇಲ್ಲ, ಅಮೌಂಟ್ ಕೊಡ್ಲಿಲ್ಲ, ಬಟ್ ಅಮೌಂಟ್ಗೆ ಆಲ್ಮೋಸ್ಟ್ ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ, ನಾನು ಅಮೌಂಟ್ ಕೊಡ್ತೇನೆ, ಬಟ್ ಅವನು ಅದನ್ನ ಡಿಲೀಟ್ ಮಾಡಿದ್ರೆ ಪ್ರಾಬ್ಲಮ್ಸ್ ಇಲ್ಲ, ಆದ್ರೆ ನಂಗೆ ಲೈಫ್ ಲಾಂಗ್ ನನ್ಗೆ ಗಿಲ್ಟಿ ಕಾಡ್ತಾ ಇರುತ್ತೆ, ನಾನು ಹೀಗೆ ಮಾಡಿದೆ ನನ್ನ ವೈಫಿಗೆ ಅಂತ ಒಂದು. ಆಮೇಲೆ ಇನ್ನೊಂದು, ಅಮೌಂಟ್ ಕೊಟ್ಟ ಮೇಲೆ ಅವ್ನು ಆ ಥರ ಮಾಡಿಬಿಟ್ರೆ ಏನು ಮಾಡೋದು ನನಗೆ ಅಂತ ಹೇಳ್ಬಿಟ್ಟು ಸಮಸ್ಯೆ ಅವ್ನು ಕಾಡ್ತಾ ಇರುತ್ತೆ. ನಾವೇನು ಮಾಡಿದ್ವಿ, ಪೊಲೀಸ್ ಹೆಲ್ಪ್ ತಗೊಳ್ಳೋಣ ಅಂತ ಟ್ರೈ ಮಾಡಿದ್ರೆ ಮೆಸೇಜ್ ಬೇರೆ ಥರ ಹೋಗ್ಬಿಟ್ರೆ ಕಷ್ಟ, ಎನ್ಕ್ವೈರಿಗಳು ಜಾಸ್ತಿ ಆಗಿಬಿಟ್ರೆ ಅವನು ನನ್ನ ಫ್ಯಾಮಿಲಿ ಹೋಗ್ಬಿಡುತ್ತೆ, ನನ್ನ ವೈಫಿಗೂ ಎನ್ಕ್ವೈರಿ ಮಾಡ್ತಾರೆ. ಸೊ ನನ್ನ ವೈಫ್ ಎಲ್ಲಿ ಬರ್ಲಿಕ್ಕೆ, ಇವಾಗಲೇ ಅವಳಿಗೆ ತುಂಬಾ ಮನ್ಸಿಗೆ ಹರ್ಟ್ ಆಗಿದೆ. ನೆಕ್ಸ್ಟ್ ನಾನು ಅವಳನ್ನ ಮತ್ತೆ ಸಂಬಂಧ ಮುಂದೆ ಕರ್ಕೊಂಡು ಬಂದ್ರೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗಾಗಿ ನಾನು ಕರ್ಕೊಂಡ್ ಬರೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಈಗ ಏನಾಗುತ್ತೆ, ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡಬೇಕು, ಇವನ್ನ ಸೇವ್ ಮಾಡಬೇಕು ನಾವು ಅಂತ ಟಾಸ್ಕ್ ಅಲ್ಲಿ ನಾವು ಸೆಂಟ್ರಲ್ ಇರ್ತೇವೆ. ಸೊ ನಾವೇನ್ ಮಾಡ್ತೇವೆ ಆ ಟೈಮಲ್ಲಿ, ನೆಕ್ಸ್ಟ್ ಆ ಪರ್ಸನ್ ಎಲ್ಲಿರ್ತಾನೆ ಅಂತ ನಾವು ಗೆಸ್ ಮಾಡ್ತೇವೆ. ಅವನಿಗೆ ಹೇಳ್ತೇವೆ, ಒಂದು ಕೆಲಸ ಮಾಡು, ಆಗಿದೆಲ್ಲ ಆಗಿದೆ, ಓಕೆ, ಅಮೌಂಟ್ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ಸೊ ಇಂಥ ಪ್ಲೇಸ್ ಅಲ್ಲಿ ನೀನ್ ಬರಕ್ ಹೇಳು ಅವನಿಗೆ ಅಂತ ಹೇಳ್ಬಿಟ್ಟು ಅವನ್ನ ಹೇಳ್ತೇವೆ. ಅವ್ನು ಬಹಳ ಬುದ್ಧಿವಂತ. ಒಂದ್ಸಲ ಅವನು ಕಣ್ಣಿಗೆ ಬಿದ್ಮೇಲೆ ಮತ್ತೆ ಅವನಿಗೆ ಗೊತ್ತಾಯ್ತು ನನ್ನನ್ನು ಟ್ರ್ಯಾಪ್ ಮಾಡ್ತಾರೆ ಇವರು ಅಂತ. ಯಾವುದೇ ಕಾರಣಕ್ಕೂ ಅವನು ಏನೇ ಪ್ಲಾನ್ ಮಾಡಿದ್ರು ಅವ್ನು ಬರಲ್ಲ. ನೀವು ರೈಲ್ವೆ ಸ್ಟೇಷನ್ಗೆ ಬನ್ನಿ, ಒಂದ್ ಕಡೆ ಅಮೌಂಟ್ ನಾನು ಹೇಳ್ತೇನೆ, ನಿಮ್ಮ ಅಲ್ಲಿಟ್ಟು ಹೋಗಿ, ನಾನು ನಿಮ್ಗೆ ಮೊಬೈಲ್ ಇದು ಡಿಲೀಟ್ ಮಾಡ್ತೇನೆ, ನೆಕ್ಸ್ಟ್ ಬಸ್ ಸ್ಟಾಪ್ ಹತ್ರ ಬನ್ನಿ, ಯಾಕಂದ್ರೆ ಎಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಅವ್ನು ನಮ್ಗೆ ಕರಿತಾ ಇದ್ದಾನೆ. ಸೊ ನಮ್ಗೆ ಏನಾಗುತ್ತೆ, ಹೋಗ್ಬಹುದು, ನೆಕ್ಸ್ಟ್ ಹೋಗಿಲ್ಲ ಅಂದ್ರೆ ಅವ್ನು ಡಿಲೀಟ್ ಮಾಡಿಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗುತ್ತೆ. ಈ ಕಡೆ ನಾವು ಪೊಲೀಸ್ ಹೆಲ್ಪ್ ತಗೊಳ್ಳಿಕ್ಕೂ ಆಗಲ್ಲ, ಈ ಕಡೆ ಅವನು ಸೇವ್ ಮಾಡ್ಕೊಳ್ಲಿಕ್ಕೂ ಆಗಲ್ಲ. ಅಂತ ಸಿಚುವೇಶನ್ ಅಲ್ಲಿ ನಾವು ಲಾಕ್ ಆದ್ವಿ. ಇದನ್ನು ಯಾವ ತರ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಅವ್ನು ಕೆಲಸ ಮಾಡು, ಅವನಿಗೆ ಅಮೌಂಟ್ ಕೊಟ್ಬಿಡೋಣ, ಸ್ವಲ್ಪ ಇನಿಷಿಯಲ್ ಅಮೌಂಟ್ ಕೊಟ್ಬಿಡೋಣ, ಯಾರು ತಗೊಂಡು ಹೋಗ್ತಾರೆ ಅವ್ರನ್ನ ನಾವು ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಇನಿಷಿಯಲ್ ಸ್ವಲ್ಪ ನಾವು ಹೇಳಿದ್ರೆ ಅವ್ನು ಕೆಲಸ ಮಾಡ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಓನ್ಲಿ 5 lakhs ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ. 5 ಲಕ್ಷ ಕೊಡ್ತಾನೆ. 5 ಲಕ್ಷ ಕೊಟ್ಟ ಮೇಲೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಕರೀತಾನೆ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಕರೀತಾನೆ. ಫಸ್ಟ್ ನಾವು ಹೋಗ್ತೇವೆ, ಅವನೊಬ್ಬನೇ ಹೋಗ್ತಾನೆ, ಅವ್ರ ಹಿಂದೆ ನಾವು ಫಾಲೋ ಮಾಡ್ತಾ ಇರ್ತೇವೆ, ನಮ್ಮ ಟೀಮ್ ಕಂಪ್ಲೀಟ್ ಫಾಲೋ ಮಾಡ್ತಾ ಇರುತ್ತೆ. ಅವನಿಗೆ ಡೌಟ್ ಬರುತ್ತೆ ಏನೋ ಗೊತ್ತಿಲ್ಲ, ಲೊಕೇಶನ್ ಚೇಂಜ್ ಮಾಡ್ತಾನೆ. ನೀವು ಮೆಜೆಸ್ಟಿಕ್ ಹತ್ರ ಬನ್ನಿ ಅಂತ ಹೇಳ್ತಾನೆ. ಸೊ ಮೆಜೆಸ್ಟಿಕ್ ಹತ್ರ ಕಾಯ್ತೇವೆ.
ಸಂಜೆ 6 ಗಂಟೆ 7 ಗಂಟೆ ತನಕ ಕಾಯಿಸ್ತಾನೆ. ಯಾಕಂದ್ರೆ ಅವ್ನ ಪ್ಲಾನಿಂಗ್ ಇರೋದು ಮೋಸ್ಟ್ಲಿ ಕತ್ಲೆ ಟೈಮಲ್ಲಿ, ಯಾರು ನೋಡಬಾರ್ದು ಕತ್ಲೆ ಟೈಮಲ್ಲಿ ಆಗ್ಬೋದು ಅಂತ ಹೇಳಿ ಮಧ್ಯರಾತ್ರಿ 1 ಗಂಟೆಗೆ ಬರ್ತಾನೆ.